ನಮಗೆ ಎಲ್ಲರ ಸಪೋರ್ಟ್ ಇದ್ದಾಗ ಏನಾಗುತ್ತೆ ನಮ್ಗೆ ಗೊತ್ತಿದ್ರೆ ಅವ್ರು ದೇವರು ಆಶೀರ್ವಾದ. ವರ್ಷ ಹೆಚ್ಚಾದಷ್ಟು ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಅಂದರೆ ನಿಮ್ಮನ್ನು ಇಟ್ಕೊಂಡು ಬರೆಯೋರ ಸಂಖ್ಯೆ ಜಾಸ್ತಿ ಆಗಿದೆ. ಯಾಕೆಂದರೆ ಈಗ ಬರ್ತಾರೆ ಒಂದಷ್ಟು ಪೋಸ್ಟ್ಗಳನ್ನ ಲಾಂಚ್ ಮಾಡ್ತಾರೆ, ಅದು ಪ್ರತಿ ಸಿನಿಮಾದಲ್ಲೂ ಒಂದೊಂದು ಲುಕ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈಗ ಟಗರು 2 ಬರ್ತಿದೆ, ಆಪರೇಷನ್ ಡ್ರೀಮ್ ಥಿಯೇಟರ್ ಲುಕ್ ಬೇರೆ ಇದೆ ಬಾಂಧವನಲ್ಲಿ. ಸೊ ಈ ಥರ ಬರವಣಿಗೆಗೆ ಅಂತ ನಿಮ್ಮನ್ನು ಹುಡ್ಕೊ ಬರ್ತಾ ಇದ್ರು ಒಂದಷ್ಟು ಜನಗಳು. ಈ ಥರ ಶಿವಣ್ಣ ನನ್ನ ಪಾತ್ರಕ್ಕೆ ಸಿದ್ಧರಾಗಿದ್ದಾರೆ ಅಂತ ನೋಡು ಪ್ರತಿ ಸರಿನೂ ವೆರೈಟಿ ಕಂಟೆಂಟ್ ಹೌದಾ? ಐ ಥಿಂಕ್ ನನಗೆ ಅದು ಹೆಂಗೆ ಒದಗಿ ಬರ್ತಾ ಇದ್ದು ಗೊತ್ತಿಲ್ಲ. ಐ ಥಿಂಕ್ ಅವ್ರ ಇಮ್ಯಾಜಿನೇಷನ್ ಇದೆ, ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನನ್ನ ಈ ರೀತಿ ತೋರಿಸ್ಬೋದು ಅನ್ನೋದು ಒಂದು ಇದೆಯಲ್ಲ, ಅದು ಅವ್ರ ಇಮ್ಯಾಜಿನೇಷನ್. ಈಗ ನಾನೇ ಹಂಗೆ ಕಾಣಿಸ್ಕೊತಿದ್ರೆ ಹೇಳೋಕ್ಕಾಗಲ್ಲ. ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ರೀಸನ್ಸ್ಗಳು, ಹೇರ್ ಸ್ಟೈಲಿಸ್ಟ್ ಇರ್ಬೋದು, ಮೇಕಪ್ ಮಾಡೋದು ಇರ್ಬೋದು, ಕಾಸ್ಟ್ಯೂಮರ್ ಇರ್ಬೋದು. ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಡೈರೆಕ್ಟರ್ ಇಮ್ಯಾಜಿನೇಷನ್. ಐ ಥಿಂಕ್ ನಾನು ಭಾಗ್ಯ ಮಾಡಿದೆ ಫಿಲ್ಮ್. ಅದಕ್ಕೆ ಬಹುಶಃ ಎನರ್ಜಿ ಫ್ಲೋ ಹೆಂಗಾಗ್ತಿದೆ ಅಂದರೆ ನಾನಾಗಿ ಉಡ್ಸ್ಕೊಳ್ಳೋದಲ್ಲ, ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ. ಪ್ರತಿ ಬರ್ತ್ಡೇನೂ ಇದಕ್ಕೆ ಸಂಖ್ಯೆ ಜಾಸ್ತಿ ಆಗೋದು ಇರ್ಬೋದು, ಇಲ್ಲಾಂದ್ರೆ ಒಂದು ಇರ್ಬೋದು. ಐ ಥಿಂಕ್ ನಾನು ಬ್ಲೆಸ್ಡ್ ಇನ್ ದಟ್ ವೇ. ಬಟ್ ನಾನು ಆ ಬ್ಲೆಸ್ಡ್ಗೆ ನಾನು ಅರ್ನಾಗಿರೋಕ್ಕೆ ನಾನು ಇನ್ನು ಸಬ್ಜೆಕ್ಟೇ ರೆಡಿ ಇಲ್ಲ. ಮನಸ್ಸಿದ್ರೆ ಮಾರ್ಗ ಮನಸ್ಸು ಮಾಡಬೇಕು. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಯಾವ ರೀತಿ ಕತೆ ಮಾಡಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಕ್ವಶನ್ ಮಾರ್ಕ್ ಆಗುತ್ತೆ. ಒಂದು ರೀತಿ ಒಳ್ಳೆ ಪಿಕ್ಚರ್ಗಳು ಹೋಗಲ್ಲ. ಅದಕ್ಕೆ ನಿಂತ್ಕೊಂಡು ಹೇಳ್ತಿರ್ತಾರೆ ಜನ ಪರಿಸ್ಥಿತಿ ಜನ ಯಾವ ರೀತಿ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಫೇಸ್ ಎವ್ರಿಥಿಂಗ್. ಅದೆಲ್ಲ ಒಂದು ಕಡೆ ಆ ಮಿರಾಕಲ್ ಆಗುತ್ತೆ. ಅದು ಎಲ್ಲರಿಗೂ ಒಳ್ಳೇದಾಗಬೇಕಂತ ಮಾಡ್ತೀನಿ. ಯಾಕೆ ನಾನು ಯಾಕೆ ಹೇಳ್ತೀನಿ, ಅವ್ರು ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕು ಅಂತ. ಅದು ನೋಡಿ ಇವಾಗ ಎಷ್ಟು ಬರ್ತಾ ಇದೆ. ನೆಕ್ಸ್ಟ್ ವೀಕು 18th ವೆಲ್ಕಮ್ ಅಂತ ಅದು ಮಗನಿಗೆ ಅದನ್ನು ಸಾಂಗ್ ಒಂದು ಪಾಪುಲರ್ ಆಗಿದೆ, ಅದು ಚೆನ್ನಾಗಿ ಆಗ್ತದೆ. ಜೊತೆ ಕಿರೀಟಿ ಜೂನಿಯರ್ ಅವರು ಆ ಥರ ಇಷ್ಟ, ಒಬ್ಬ ಪ್ರಾಮಿಸಿಂಗ್ ಇಷ್ಟ. ಸೊ ಎಲ್ಲ ಯಂಗ್ಸ್ಟರ್ಸ್ ಚೆನ್ನಾಗಿ ಹೋಗ್ಬೇಕು. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಬರಬೇಕು. ಬಿಡಲ್ಲ. ಈ ಬರ್ಡೇ ಒಂದು ಮೆಸೇಜ್ ಜೊತೆಗೆ ಇರುವಂಥದ್ದು, ಅಂದರೆ ನಿಮ್ಮನ್ನ ಆರೋಗ್ಯ ನೋಡ್ಕೊಂಡಿರ್ತಕ್ಕಂಥ ವೈದ್ಯರ ಜೊತೆಗೆ ಶುರುವಾಗಿದೆ. ಐ ಥಿಂಕ್ ತುಂಬಾ ವೆರಿ ಇಂಪಾರ್ಟೆಂಟ್ ಬರ್ಡ್ಸ್ ಆಗುತ್ತೆ. ಲಾಸ್ಟ್ ಇಯರ್ ನಾನು ಇರಲಿಲ್ಲ, ಜುಲೈ ಇರಲಿಲ್ಲ. ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ, ಕ್ಯಾನ್ಸರ್ ಇಶ್ಯೂ ಸ್ಟಾರ್ಟ್ ಆದಾಗ ಡಾಕ್ಟರ್ ನೋಡ್ಕೊಂಡಿದ್ದು ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಜೊತೆಯಲ್ಲಿ ಬಂಧು ಬಳಗ, ನಮ್ಮ ಇಂಡಸ್ಟ್ರಿ, ನಮ್ಮ ಎಲ್ಲ ಹೀರೋಸ್ಗಳು, ಮೀಡಿಯಾದವರು, ನಾವೆಲ್ಲ ಹೇಳಿದೆ ಮೀಡಿಯಾ, ಎವ್ರಿಬಡಿ ಹ್ಯಾಸ್ ಪ್ಲೇಡ್ ಅ ವೆರಿ ಏನಂತೀವಿ ಒಂದು ಎಮೋಷ್ನಲ್. ಎವ್ರಿಬಡಿ ವಾಸ್ ವೆರಿ ಎಮೋಷ್ನಲ್ ಆ್ಯಂಡ್ ಕನ್ಸರ್ನ್ಡ್ ಅಬೌಟ್ ಹೆಲ್ತ್ ಬಗ್ಗೆ ಕನ್ಸರ್ನ್ ಆಗಿತ್ತು. ಅದು ಬಂದು ಅದರಿಂದ ಶುರುವಾಯಿತು. ಆಮೇಲೆ ನಾನು ಐ ವಾಂಟೆಡ್ ಓಪನ್, ಯಾಕಂದರೆ ಎಲ್ಲ ಇದನ್ನು ನಾವು ಓಪನಾಗಿ ಹೇಳ್ತೀವಿ, ಇದನ್ನು ಮಾತ್ರ ಯಾಕೆ ಹೈಡ್ ಮಾಡಬೇಕು ನನ್ನ ಮನಸ್ಸಿಗೆ ಹೇಳ್ತಾರೆ. ಬೇಕಿಂಗ್ ಹೇಳೋದಿಲ್ಲ, ಹೇಳ್ಬಿಡೋಣ. ಆವಾಗ ಓಪನ್ ಅಪ್ ಆಗಿ. ಬಟ್ ದೇವರು ಹೆಂಗೆ ಸಂತ ಕೊಟ್ಟನೆ, ಡಾಕ್ಟರ್ ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರಿಂದ ಫಸ್ಟ್ ನನಗೆ ಒಂದು ಕೌಶಿ ಥರ ಇದೆ ಬಂದು ನನಗೆ ಒಂದು ಟ್ರೀಟ್ಮೆಂಟ್ಲಿ ಭಾಳ ಸಹಾಯ ಆಯಿತು. ಬೇಗ ಟ್ರೀಟ್ಮೆಂಟ್ ನನಗೆ ಇನ್ನೊಬ್ಬರು ಶಶಿಧರ್ ಅವರು, ಡಿ ಕೆ ಶ್ರೀನಿವಾಸ್ ಅವರು, ದಿಲೀಪ್ ಡಾಕ್ಟ್ರು, ಆಮೇಲೆ ಯೋಗಿಕಾಂತ್ ಅವರು ಯಾವಾಗಲೂ ಕೀಮೋ ಬರಬೇಕಾದ್ರೆ ಬಂದು ಪಕ್ಕದಲ್ಲಿ ಯಾವಾಗ ಕೇಳೋದು ನೋವಿತ್ತಾ ಅಂದರೆ ಆ ಕನ್ಸರ್ನ್ ಇದೆಯಲ್ಲ. ಐ ಥಿಂಕ್ ಡಾಕ್ಟ್ರ್ ಯಾವ್ಯಾವ ರೂಪದಲ್ಲ ಬರ್ತಾರೆ, ಆಕೆ ಒಂದು ತಾಯಿ ರೂಪದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ. ಅದು ಭಾಳ ಚೆನ್ನಾಗಿತ್ತು. ಅದೆಲ್ಲ ಆ ಪೀರಿಯಡ್ ಅದಾದಮೇಲೆ ಮನೋರನ್ನು ಆಮೇಲೆ ಆಪರೇಷನ್ ಬೇಗ ಚೇತರಿಸ್ಕೊಂಡಿದ್ದಾವೆ. ನಿಮ್ಮ ವಿಲ್ ಪವರ್ ಬಗ್ಗೆ ಬಟ್ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ, ಗೀತಾ, ನಿಧಿ ಇರ್ಬೋದು, ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು, ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ, ವಾಕಿಂಗ್ ಅವ್ರು ಇರ್ಬೋದು, ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ, ದುನಿಯಾ ವಿಜಯ್, ಸುದೀಪ್, ಯಶ್, ಎಲ್ಲರಿಗೂ ಸೋ ಕನ್ಸರ್ನ್. ಆ್ಯಂಡ್ ಅವರು ಯಾರಿಗೂ ಮಾತಾಡೋಕ್ಕೆ ಇದಿಲ್ಲ, ಅವ್ರಿಗೆ ಒಪ್ಕೊಳ್ಳೋಕ್ಕೆ ರೆಡಿ ಇದೆ. ಬಟ್ ಅದು ಬಂದಿರ್ಬೇಕನ್ನೋ ಏನು ಮಾಡೋಕ್ಕಾಗಲ್ಲ. ಬಟ್ ಸೊ ಅದಾದಮೇಲೆ ಹೋಗ್ಬಿಟ್ಟು ಬಂದಾದಮೇಲೆ ಏನು ನಡೀತದೆ ನನಗೆ ಗೊತ್ತು.
ಅದಾದಮೇಲೆ ಇಲ್ಲಿ ತುಂಬ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅದೆಲ್ಲಿ ದೇವ್ರಿಗೆ ಎನರ್ಜಿ ಕೊಟ್ಟೋ ಗೊತ್ತಿಲ್ಲ. ಐ ಥಿಂಕ್ ಟಚ್ ಇವತ್ತಿಗೆ ಇನ್ನೂ ಆ ಸಾಂಗ್ ರಿಲೀಸ್ ಆಗಿಲ್ಲ, ಪ್ರಮೋಷನಲ್ ಸಾಂಗು ಮೋಸ್ಟ್ಲಿ ಆಗಸ್ಟ್ ರಿಲೀಸ್ ಆಗುತ್ತೆ 45. ನೋಡಿ ಆ ಸಾಂಗ್ ನೋಡ್ಬಿಟ್ಟು ನೀವು ಹೇಳಿ ಶಿವನ ಎನರ್ಜಿ ಹೆಂಗಿದೆ ಅಂತ ನೋಡಿ. ಶಿವಣ್ಣ, ಈ ಎನರ್ಜಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಪ್ರತಿ ಸಾರಿ ಈ ಪ್ರಶ್ನೆ ಕೇಳ್ತಾ ಇರ್ತೀವಿ. ಎಲ್ಲೋ ಈ ಥರ ಸನ್ನಿವೇಶದಲ್ಲಿ ಶಿವಣ್ಣ ಮತ್ತೆ ಆ್ಯಕ್ಟ್ ಮಾಡ್ತಾ ಇರೋ, ಫೈಟ್ ಮಾಡ್ತಾ ಇರೋ ಅಂತ ಅಭಿಮಾನಿಗಳು ಕೂತೋದೆ. ಬಟ್ ಅದು ಮತ್ತೆ ಆ್ಯಕ್ಚುಲಿ ಈಗ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೇಗಾಗ್ತಿದೆ ಸಿನಿಮಾಗಳು, ಏನಂತ ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟಲ್ಲಿ ನೋಡಿರ್ಬೋದು, ಸಾಕಷ್ಟಿದೆ. ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು. ಯಾಕಂದರೆ ನಮ್ಮ ಓನ್ ಪ್ರೊಡಕ್ಷನ್ಗೆ ಡೇಟ್ ಒದಗಿಸ್ತಲ್ಲ. ಈಗ ಪ್ರೊಡ್ಯೂಸರ್ ನನಗೆ ಬೈತಾ ಇದ್ದಾರೆ, ನಮ್ದು A4 ಅನ್ನೋದು ಯಾವಾಗ ಅದು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು 2-3 ಸಿನಿಮಾ ಇದೆ, ಆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿ. ಇಲ್ಲ, ನಮ್ಮ ಫಿಲಮ್ನ ಮುಂದಕ್ಕೆ ಹಾಕ್ಬಿಟ್ಟು ನೋಡಿ ಹೇಮಂತ್ ಅವರು ಡಿಸೈನ್ ಮಾಡಿದ್ದಾರೆ. ಜೊತೆಲಿ ರಾಜು ಅಂತ ಅವರೇ ಬಿಗ್ ಮಾಡಿ ಅದು ಅವರ ಮೀಸೆ ಅದಕ್ಕೆ ಮೇಕಪ್ ಆ್ಯಂಡ್ ಸಾಗರ್ ವಾಷಿಂಗ್ ಮಾಡಿ ಸಾಗರ್ ರೆಟ್ರೋ ಲುಕ್. ಫಸ್ಟ್ ಟೈಮ್ ನಾನು ರೆಟ್ರೋ ಲುಕ್ ನನಗೆ ಗೊತ್ತಿಲ್ಲ. ಶಿವಣ್ಣ, ನೀವು ಯಾವಾಗಲೂ ಈ ಪ್ರಶ್ನೆಗೆ ಅಂದರೆ ಈ ಪ್ರಶ್ನೆ ಅಷ್ಟು ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದೇನೆ ಅವ್ರು ನಮ್ಗೆ ಮಾಡಿರೋದಿಲ್ಲ, ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ಸ್ ಇರಲ್ಲ, ಯಾವ ಟೈಮಲ್ಲಿ ಫೋನ್ ಮಾಡ್ತೀವಿ. ಡಾಕ್ಟರ್ DK ಶ್ರೀನಿವಾಸ್ ಮಧ್ಯರಾತ್ರಿ ಫೋನ್ ಮಾಡಿ 4 ಗಂಟೆ ಫೋನ್ ಮಾಡಿ ರಿವ್ಯೂ ಮಾಡ್ತಾರೆ. ಆ್ಯಂಡ್ ಎಲ್ಲ ವಿಡಿಯೋನೂ ವಾಚ್ ಮಾಡ್ತಾರೆ. ಫೋನ್ ಮಾಡಿರ್ತಾರೆ, ನೋಡಿದೆ ಶಿವಣ್ಣ ಈ ಕಡೆ ಸ್ವಲ್ಪ ನೀವು ಚೂರು ಪುಸ್ತಕ ಅಂತಾರೆ, ಯಾಕೆ ಡಾಕ್ಟರ್ ಚಾರ್ಜಿಂಗ್ ಜಾಸ್ತಿ ಆಗ್ತದೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಚೆನ್ನಾಗಿದೆ ಆ್ಯಂಡ್ ಊಟ ಚೆನ್ನಾಗಿ ಮಾಡಿ ಹೇಳ್ತಾರೆ. ಎವ್ರಿಬಡಿ ಕೀಪ್ಸ್ ಅನ್ ಐ ಆನ್. ಸೊ ನನಗೆ ಡಾಕ್ಟ್ರೇ ಫೋನ್ ಮಾಡ್ತಾರೆ. ಅದು ಮನೋರು US ಅಲ್ಲಿ ಇದ್ರು, ಅವ್ರು ಫೋನ್ ಮಾಡ್ತಾರೆ. ಎನಿ ಬೈ ಫುಡ್ ಚೆನ್ನಾಗಿ ಮೂಮೆಂಟ್ ಇದೇ ಥರ ಜೊತೆಲಿ ಅಭಿಮಾನಿ ಕೇಳಿದ್ದೆ ನಾವು ಡಾಕ್ಟರ್ I love them, they love me. ಇಲ್ಲ ಅವರ ದೇವರ ಬ್ಯಾಕ್ ಬಂದ ಇವತ್ತು ನಾನು ಇಷ್ಟು ಮಾತ್ರ ಚೇತರಿಸ್ಕೊಂಡಿದ್ದೀನಿ. ಆ ಮೋಟಿವೇಶನ್ ಇದೆಯಲ್ಲ, ಯಾರೇ ಆಚೆ ಕೂಗ್ತೀನಿ, ನಾನು ಕೂಗ್ತೀನಿ. ಹಾಂ ಆಗಿದೆ. ಬಟ್ ಅದನ್ನು ಅವರು ಜೊತೆಲೇ ಇದ್ದು ಯಾವತ್ತೂ ಅದನ್ನು ಕೂಗಬೇಕು. ಆ್ಯಂಡ್ ಇಂಡಸ್ಟ್ರಿನಲ್ಲಿ ಅರ್ಜುನ್ ಶೂಟ್ ನಡೀತಾ ಇದ್ದೆ ಅವಾಗ. ನಾನು ಕೀಮೋ ಮಾಡಬೇಕಾದ್ರೆ ಅರ್ಜುನ್ ಎವ್ರಿಥಿಂಗ್ ಆಲ್ ದ ಪಾರ್ಟ್ ಆಫ್ ಕನ್ನಡ ಶಿವಣ್ಣ ಹೊರಗಡೆ ಒಂದು ಡೈಲಾಗ್ ನೋಡಿದ್ವಿ, 40 ವರ್ಷದ ಜರ್ನಿಗೆ ಶಿವಣ್ಣ 3 ದಿನ ಓಡೋ ಸಿನಿಮಾ ಮಾಡಿದ್ರಲ್ಲ, 3 ತಲೆಮಾರು ಮೆಚ್ಚಿಸಿರುವಂತವ್ರು ಅಂತ. 3 ತಲೆಮಾರು ಮೆಚ್ಚಿಸಿರುವಂತ ನಾಯಕ ಇದ್ರೆ ಅದು ನೀವು ಮಾತ್ರ ಅಂತ. ಅವಾಗಿಂದ ಸಿಕ್ಕಿದ್ರೆ ನಾವು 40 ಇಯರ್ಸ್ ಕಂಪ್ಲೀಟ್ ಆಗಿದೆ. ಓ ಅದೊಂದು ಸಂಭ್ರಮ ಅಂತ. 40 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ ಇಂಡಸ್ಟ್ರಿನಲ್ಲಿ, 40 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ಏನೋ ಅದು ನಂಬರ್ಸ್ ಬರ್ತಾ ಇದೆ ಅಷ್ಟೇ. ನಾನು ಏನು ದೇವರ ಕೈಗಷ್ಟು ಚೆನ್ನಾಗಿ ಆಗಲಿ, ಒಳ್ಳೆ ಸಿನಿಮಾಗಳು ಬರಲಿ, ಎಲ್ಲರೂ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದೆಲ್ಲ ಸಾಲ್ವ್ ಆಗಲಿ ಅಂತ ಹೇಳ್ತಾರೆ ಅಷ್ಟೇ. ಅದು ಅಲ್ಲದೆ ಇದರಲ್ಲಿ ಇನ್ನು ಮರ್ತಿದ್ದೆ, ಮಧು ತುಂಬ ಇಂಪಾರ್ಟೆಂಟ್ ಪರ್ಸನ್ ನನ್ನ ಲೈಫ್. ಇದರಲ್ಲಿ ಮಧು ಅವ್ರಿಗೆ ಇದು ಭಾಳ ಚೆನ್ನಾಗಿ ನಾ ಯಾವತ್ತೂ ಮರೆಯೋಕ್ಕಲ್ಲ. ಮಧು ಭೀಮಣ್ಣ ಅವರು ಅಷ್ಟೇ, ಮಧು ಗೀತಾ ಅವ್ರ ಮಾವ ಅವರು ಅಷ್ಟೇ. ಇನ್ನೊಬ್ಬರು ವರುಣ್ ಅಂತ, BKD, ರಕ್ಷಿತಾ, ವರುಣ್, ಚಿನಿ ಪ್ರಕಾಶ್, ವಿಜಯರಾಘವೇಂದ್ರ, ಅನುಶ್ರೀ, ಇವರೆಲ್ಲರೂ ಎವ್ರಿಬಡಿ ಹ್ಯಾಸ್ ಬೀನ್ ನನಗೆ ನನ್ನ ಮಗು ಥರ ನೋಡ್ಕೊಂಡಿದ್ದೀನಿ. ಸರ್ ಜೈಲರ್ 2 ಅಪ್ಡೇಟ್ ಏನು? ಜೈಲರ್ 2 ಶೂಟಿಂಗ್ ಆಲ್ರೆಡಿ ಶುರು ಆಗಿದೆ. ಆಗಸ್ಟಿಂದ ನಮ್ಮ ಕಡೆಯಿಂದ ಹ್ಯಾಪಿ ಬರ್ಡೇ. ಅಕ್ಕನ ಒಂದು ನಿಮಿಷ ಮಾತಾಡ್ಕೊಂಡು ಥ್ಯಾಂಕ್ ಯು ಮಾದೇಶ. ಹ್ಯಾಪಿ ಬರ್ಡೇ ಸರ್. ಹ್ಯಾಪಿ ಬರ್ಡೇ ಸರ್. ಅಕ್ಕ
ನಿಮ್ದೊಂದು ಮಾತು, ಅಣ್ಣನ ಬರ್ಡೇ ದಿನ ಒಂದು ತುಂಬ ದೊಡ್ಡ ಸವಾಲು, ಈಗ ಮತ್ತೆ ಸಂಭ್ರಮದ ದಿನ, ನಿಮ್ಮ ಮಾತು ಒಂದೆರಡು ನಿಮಿಷ. ಏನಿಲ್ಲ, ಎಲ್ಲ ನಿಮಗೆ ಅಭಿಮಾನಿಗಳೇ ಮತ್ತು ದೇವರಿಗೆ ಈಸಿಯರ್ ಟು ಇವತ್ತು ಅವ್ರು ಇಲ್ಲಿದ್ದು ಇದೆಲ್ಲ ಮಾತಾಡ್ತಿದ್ರಿಂದ ಡಾಕ್ಟರ್ಸು ದೇವ್ರದ ರೂಪದಲ್ಲಿ ಬಂದುಬಿಟ್ಟು ಅವ್ರನ್ನ ಕಾಪಾಡಿದ್ದಾರೆ ಅಂತ ಅನ್ಕೊಂಡು. ಯಾವ ಪಾತ್ರ ನಿಮ್ಮನ್ನು ತುಂಬ ಕಾಡುತ್ತೆ ಅಣ್ಣನ ಸಿನಿಮಾದಲ್ಲಿ? ಇದು ಯಾವ ಪಾತ್ರನ? ರಣರಂಗ, ಆಮೇಲೆ ಅದೇನಾ ಮತ್ತೆ ಚೇಂಜ್ ಆಗಿದೆ ಅಂತ? ರಣರಂಗ ಆಮೇಲೆ ಬಾವ ಬಾಮ ಇದೆಲ್ಲ ಹೌದಾ, ಅದನ್ನ ಆಮೇಲೆ ವಿಚಾರಿಸ್ಬೇಕು. ಅಲ್ಲ, ಅವ್ರು ಹೇಳಿದ್ರೆ ಇವಾಗ ಜಾಸ್ತಿ ಆಕ್ಷನ್ ಫಿಲ್ಮ್ ಆಗ್ತದೆ, ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾರೆ. ಈಗ ಫೈನಲಿ ಏನು ಏನ್ ಕೊಟ್ರೆ ಗಿಫ್ಟ್ ಕೊಟ್ರಿ? ನಾನು ಹೇಳಿಲ್ಲ ಏನ್ ಗಿಫ್ಟ್ ಕೊಟ್ರಿ? ಯಾರಿಗೆ ಸರ್ಗೆ ಅವ್ರಿಗೆ ಏನು ಬೇಕು ಎಲ್ಲನೂ ಕೊಡ್ತೀವಿ, ನಾವು ಕೊಡಬೇಕು, ಅವರೇ ಕೊಡಬೇಕು. ಒಂದ್ಸಲ ಹ್ಯಾಪಿ ಬರ್ಡೇ ಅಣ್ಣ. ಅಣ್ಣ ನಿಧಾನ, ಎಲ್ಲ ತಗೊಂಡ್ಬಿಡ್ತೀವಿ ನಾವು.